ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ಆಗ್ಯಾರಾಮ್. ಈಗ ನಾನು ಡಯಾಬಿಟಿಕ್ ಡಯಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಡಯಾಬಿಟಿಕ್ ಪೇಷಂಟ್ और ಶುಗರ್ ಪೇಷಂಟ್ಗೆ ಏನು ತಿನ್ನಬೇಕು ಅದು ತುಂಬಾ ಮುಖ್ಯ ಆಗಿದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಈಗ ನಮ್ಮ ಹೈಟೆಕ್ ಸಿಟಿಯಲ್ಲಿ ಲೈಕ್ ಬ್ಯಾಂಗ್ಳೂರ್, ಚೆನ್ನೈಯಲ್ಲಿ ಈ ತರ ಸಿಟಿಗೆ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಒಂದು ಶುಗರ್ ಪೇಷಂಟ್ ಇದ್ದಾರೆ. ಸೊ ಅವರು ಕನ್ಫ್ಯೂಷನ್ ಇರ್ತಾರೆ. ಲೈಕ್ ಅವ್ರ ಅಕ್ಕಪಕ್ಕ ಜನ ಏನ್ ಹೇಳಿರುತ್ತೆ, ಇದು ತಿನ್ನಂಗಿಲ್ಲ, ಅದು ತಿನ್ಬಹುದು, ಅದು ಎಲ್ಲ ಹಂಗಂದ್ರೆ ಕನ್ಫ್ಯೂಷನ್ ಮಾಡಿರುತ್ತೆ. ಕೆಲವರು ರಿಲೇಟಿವ್ಸ್ ಗಳು ಇರ್ತಾರೆ, ಅವ್ರ ಫೋನ್ ಅಲ್ಲಿ ಇದು ಯಾಕೆ ತಿಂತಾ ಇದ್ರಿ, ನಮ್ ಡಾಕ್ಟರ್ ಹೇಳಿದಾರೆ, ಆತರ ಎಲ್ಲ ತುಂಬಾ ಫಾಲ್ಸ್ ಇನ್ಫಾರ್ಮೇಶನ್ ಬರ್ತಾ ಇರ್ತಾರೆ. ಈಗ ಸುಮಾರು ಜನ ಅದು ಕನ್ಫ್ಯೂಷನ್ ಮಾಡಿರ್ತಾರೆ. ಸೊ ನಮ್ಮ ಹತ್ರ ಬಂದು ಕೆಲವು ಜನಗೆ ನಾನು ಹೇಳಿದೆ ಇದು ತಿನ್ಬೇಕು, ಇಲ್ಲ ಸರ್ ನಮ್ ಡಾಕ್ಟರ್ ಬೇರೆ ಡಾಕ್ಟರ್ಗೆ ತೋರಿಸಿದೆ, ಇದು ಹೇಳಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಬಾಡಿಗೆ ನಮ್ಮ ಜೀವನಗೆ ಎಲ್ಲ ರಿಕ್ವೈರ್ಡ್ ಇದೆ. ಪ್ರೋಟೀನ್ಸು, ವಿಟಾಮಿನ್ಸು, ಆತರ ಎಲ್ಲ ನಮ್ಮ ಬಾಡಿಗೆ ಬೇಕು. ಯಾಕಂದ್ರೆ ಈಗ ಶುಗರ್ ಪೇಷಂಟು ಬಂದು ಸುಸ್ತಾಗ್ತಾ ಇದೀನಿ, ಕಾಲ್ ಕೈ ಜುಮ್ ಆಗ್ತಾ ಇದೆ, ಆತರ ಎಲ್ಲ ತುಂಬಾ ಕಂಪ್ಲೇಂಟ್ ಇರುತ್ತೆ. ಯಾಕೆ? ವಿಟಾಮಿನ್ಸ್ ಕಡಿಮೆ ಆಗುತ್ತೆ. ಸೊ ಶುಗರ್ ಪೇಷಂಟ್ಗೆ ಏನ್ ತಿನ್ಬೇಕು ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಶುಗರ್ ಪೇಷಂಟು ಫಸ್ಟ್ ಆಫ್ ಆಲ್ ಅವರು ಅಕ್ಕಪಕ್ಕ ಏನ್ ಸಿಗತ್ತ ಅದೆಲ್ಲ ಮೇನ್ ಫೋಕಸ್ ಮಾಡಿ. ಈಗಂದ್ರೆ ನಾನು ಕರ್ನಾಟಕದಲ್ಲಿ ಇದೀನಿ, ಬ್ಯಾಂಗ್ಳೂರಲ್ಲಿ ಇದೀನಿ, ನಾನು ಏನು ನಾರ್ತ್ ಇಂಡಿಯಾದಲ್ಲಿ ಇದು ಸಿಗ್ತಾ ಇದ್ದದ್ರಲ್ಲಿ ಕಡಿಮೆ ಆಗ್ತಾ ಅಂದ್ರೆ ಎಷ್ಟು ಯೋಚನೆ ಮಾಡಂಗಿಲ್ಲ. ದಯವಿಟ್ಟು ನಿಮ್ಮ ಲೋಕಲ್ ನಮ್ಮ ಮಾರ್ಕೆಟ್ಗೆ ಏನ್ ಸಿಗುತ್ತೆ, ನಮ್ಮ ಮನೇಲಿ ಏನ್ ಸಿಗುತ್ತೆ ಅದು ನೀವು ನೋಡ್ರಿ. ಈಗ ಏನಾಗತ್ತೆ, ಊಟದಲ್ಲಿ ಚಪಾತಿ, ಗೋಧಿ ಚಪಾತಿ, ಮಿಲೆಟ್ಸ್, ಆ ಬ್ರೌನ್ ರೈಸ್ ಹೇಳ್ತೀನಿ, ಆ ಬ್ರೌನ್ ರೈಸ್ ಇರತ್ತೆ, ಬ್ರೌನ್ ರೈಸ್, ರವೆ ಇಡ್ಲಿ, ರವೆ ದೋಸೆ, ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ, ರಾಗಿ ಮುದ್ದೆ. ಮತ್ತೆ ಇನ್ನೊಂದು ಹೆಂಗತ್ತೆ, ಈಗ ತರಕಾರಿ ಸೊಪ್ಪು, ಪಲ್ಯ ಅದೆಲ್ಲ ತುಂಬಾ ಜಾಸ್ತಿ ತಿನ್ಬೇಕು. ಗ್ರೀನ್ ವೆಜಿಟೇಬಲ್ಸ್, ಅದರಲ್ಲಿ ಹಾಗಲಕಾಯಿ ಪಲ್ಯ ಜಾಸ್ತಿ ತಿನ್ಬೇಕು. ಅಂದ್ರೆ ದಿನಲ್ಲಿ ಬೇಕಾದ್ರೆ ನೀವು ಡೈಲಿ ಒನ್ ಟೈಮ್ ತಿನ್ಬೋದು. ಇನ್ನೊಂದು ಕೆಲವು ಜನ ಹಾಗಲಕಾಯಿ ಜ್ಯೂಸ್ ಕುಡಿತಾರೆ, ಅದು ತುಂಬಾ ಒಳ್ಳೆ ಇರುತ್ತೆ. ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಒಂದು ಹಾಗಲಕಾಯಿ ಜ್ಯೂಸ್ ಕುಡಿದ್ರೂ ಖಾಲಿ ಹೊಟ್ಟಿಗೆ ಶುಗರ್ ಕಂಟ್ರೋಲ್ ಆಗೇ ಆಗತ್ತೆ. ಬಟ್ ನೀವು ಔಷಧಿ ಕಂಟಿನ್ಯೂ ಮಾಡಿ. ಇನ್ನೊಂದಿರುತ್ತ ನಾಟಿದು ಏನಿದೆ, ಹೈಬ್ರಿಡ್ ಏನಿದೆ ಅದು ನೀವು ಚೆಕ್ ಮಾಡಿಸ್ಕೊಂಡ್ ಬನ್ನಿ. ಆ ಕಾಲ ದೊಡ್ಡ ದೊಡ್ಡ ಹಾಗಲಕಾಯಿ ತಗೊಂಡ್ಬರ್ತಾ, ಅದು ಇದು ಇರಲ್ಲ, ಒಂದ್ ಚಿಕ್ಕದು ಇರುತ್ತೆ, ಸಣ್ಣದು ಇರುತ್ತೆ, ಅದು ತುಂಬಾ ಇದು ಇರುತ್ತೆ. ಮತ್ತೆ ಇನ್ನೊಂದು, ಈಗ ಶುಗರ್ ಪೇಷಂಟ್ ಹೇಗಿರುತ್ತೆ ಅಂದ್ರೆ ಅವರು ಟೀ ಕಾಫಿ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮೇನ್ ಇದೆ ಹಾಲು ಕುಡಿಬೇಕು, ಮೊಸರು ತಿನ್ಬೇಕು, ಬಟ್ ಪ್ಲೇನ್, ಅದರಲ್ಲಿ ನೀವು ಸಕ್ಕರೆಯನ್ನು ಹಾಕಂಗಿಲ್ಲ. ಇನ್ನೊಂದು, ಸುಮಾರು ಪೇಷಂಟ್ ಅವರು ಕನ್ಫ್ಯೂಷನ್, ತುಂಬಾ ಕನ್ಫ್ಯೂಷನ್, ಏನ್ ಫ್ರೂಟ್ಸ್ ತಿನ್ಬೇಕು, ನಮ್ ಬೇರೆ ಡಾಕ್ಟರ್ಗೆ ತೋರಿಸಿದೆ, ಇದು ಹೇಳಿದ್ರೆ ಅದು ಹೇಳಿದ್ರೆ, ಆತರ ಏನಿಲ್ಲ. ಫ್ರೂಟ್ಸ್ ಅಲ್ಲಿ ನೀವು ಎಲ್ಲ ಫ್ರೂಟ್ಸ್ ತಿನ್ಬೇಕು. ಕೆಲವು ಫ್ರೂಟ್ಸ್ ನಾರ್ಮಲ್ ಡೈಲಿ ತಿನ್ಬಹುದು, ಕೆಲವು ಫ್ರೂಟ್ಸ್ ಕಮ್ಮಿ. ಈಗ ಫ್ರೂಟ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಆಪಲ್, ದಾಳಿಂಬೆ, ಪಾಮಗ್ರೆನೇಟು, ಗ್ರೇಪ್ಸು, ಇದೆಲ್ಲ ಡೈಲಿ ನೀವು ರೆಗ್ಯುಲರ್ ತಿನ್ಬೋದು, ತೊಂದ್ರೆ ಏನಿಲ್ಲ, ಡೈಲಿ. ಇನ್ನೊಂದು, ಕೆಲವು ಫ್ರೂಟ್ಸ್ ಲೈಕ್ ಸೀಸನಲ್, ಮ್ಯಾಂಗೋ ಇದ್ರೆ ಕಮ್ಮಿ, ಒನ್ ಪೀಸ್ ಸಾಕು. ಬನಾನಾ ಇದ್ರೆ ಕಮ್ಮಿ, ಒನ್ ಪೀಸ್ ಸಾಕು. ಹಾಗಾದ್ರೆ ಕೆಲವು ಸೀಸನಲ್ ಫ್ರೂಟ್ಸ್ ಇರುತ್ತಾ, ಅದು ಸ್ವಲ್ಪ ಕಮ್ಮಿ. ಯಾಕೆ ತಿನ್ಬೇಕಂದ್ರೆ ಫ್ರೂಟ್ಸ್ ನಾನು ಹೇಳ್ತಾ ಇದ್ರಿ, ನಮ್ಮ ಬಾಡಿಗೆ ವಿಟಾಮಿನ್ಸ್ ಬೇಕೇ ಬೇಕು. ಹಾಗಂದ್ರೆ ನೀವು ರೆಗ್ಯುಲರ್ ಆಗಿ ತಿಂತಾ ಇರ್ತೀರಿ ಫ್ರೂಟ್ಸ್ ಎಲ್ಲ, ನಿಮ್ಗೆ ಸುಸ್ತು ಆಗಲ್ಲ. ಇನ್ನೊಂದೇನು ವಿಷಯ ಇರುತ್ತೆ, ಇನ್ನೊಂದು ಪಾಯಿಂಟ್ ಏನಿದೆ, ಶುಗರ್ ಪೇಷಂಟ್ಗೆ ಫಿಸಿಕಲ್ ಆಕ್ಟಿವಿಟಿ, ಹಾಗಾದ್ರೆ ವ್ಯಾಯಾಮ ಕಂಪಲ್ಸರಿ ಮಾಡಲೇಬೇಕು. ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಎಕ್ಸರ್ಸೈಸ್ ಇರಲಿ. ಎಕ್ಸರ್ಸೈಸು, ರನ್ನಿಂಗು, ವಾಕಿಂಗು, ಸೈಕ್ಲಿಂಗು, ಸ್ವಿಮ್ಮಿಂಗು, ಬ್ಯಾಡ್ಮಿಂಟನ್, ಯಾವುದಂದ್ರೆ ಒಂದು 45 ಮಿನಿಟ್ಸ್, 45 ಮಿನಿಟ್ಸ್, 1 ಅವರ್ ಡೈಲಿ ಫಿಸಿಕಲ್ ಆಕ್ಟಿವ್ ಇರಲೇಬೇಕು. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಮೆಟಾಬಾಲಿಕ್ ಇರುತ್ತೆ, ಫ್ಯಾಟ್ ಇರುತ್ತೆ, ಶುಗರ್ ಇರುತ್ತೆ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಬರೀ ತಿನ್ನೋದು, ಮಲ್ಕೊಳ್ಳೋದು, ಕೆಲಸ ಮಾಡೋದು ಇಲ್ಲ, ಶುಗರ್ ಕಂಟ್ರೋಲ್ ಆಗಲ್ಲ. ಸೊ ಇದು ನಾನು ಏನ್ ತಿನ್ಬೇಕು ಹೇಳಿದೀನಿ. ಈಗ ಏನ್ ತಿನ್ನಂಗಿಲ್ಲ ಅಂದ್ರೆ ನಮ್ಗೆ ಶುಗರ್ ಇದೆ, ಇದು ತಿನ್ಬಾರ್ದು, ಅದು ತಿನ್ಬಾರ್ದು ಹಂಗಂದ್ರೆ ಇಲ್ಲ. ಸ್ವೀಟ್ ಐಟಮ್ ಅವಾಯ್ಡ್ ಮಾಡಿ. ಸ್ವೀಟ್ ಐಟಮ್ ಅಂದ್ರೆ ಹೇಗೆ, ಇದು ಟೀ ಇದೆ, ಕಾಫಿ ಇದೆ, ಕೇಕ್ ಇದೆ, ಬೇಕರಿ ಐಟಮ್ಸ್ ಇದೆ, ಜಾಸ್ತಿ ಮಸಾಲ ಇದೆ, ಆಯಿಲಿ ಫುಡ್ ಕಮ್ಮಿ ಮಾಡಿ. ಇನ್ನೊಂದು, ಬೇರೆ ಇದು ತುಂಬಾ ಬಿಸ್ಕಿಟ್ಸ್ ಎಲ್ಲ ಇರುತ್ತೆ, ಅದನ್ನು ಕಮ್ಮಿ ಮಾಡಿ. ಈ ಟೀ ಕಾಫಿ ಓಕೆ ಕುಡಿಬೋದ್ರೆ 1 ಟೈಮ್ 2 ಟೈಮ್ಸ್, ಬಟ್ ಶುಗರ್ ಫ್ರೀ, ಸಕ್ಕರೆ ಹಾಕಂಗಿಲ್ಲ. ಕೆಲವು ಜನ ಸರ್ ನಾನು ರೂಢಿ ಆಗಿದ್ದೀನಿ ಕುಡ್ಲೇಬೇಕು, ಓಕೆ 1 ಟೈಮ್ ಕೊಡ್ರಿ. ಇನ್ನೊಂದು, ಡ್ರಿಂಕ್ಸ್, ಸ್ಮೋಕಿಂಗ್ ಯಾವ್ದ್ರಿ ಅದು ಎಲ್ಲ ಸ್ಟಾಪ್ ಮಾಡಿ. ಯಾಕಂದ್ರೆ ಅದರಲ್ಲಿ ಆಲ್ಕೋಹಾಲ್ ಇರುತ್ತೆ, ಇದು ಡ್ರಿಂಕ್ಸ್ ಅಲ್ಲಿ ಆಲ್ಕೋಹಾಲ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ, ಶುಗರ್ ಪೇಷಂಟು ತುಂಬಾ ಕೇರ್ಫುಲ್ ಆಗಿರ್ಬೇಕು.
ಕೇರ್ಫುಲ್ ಆಗಿಲ್ಲೂ ಸಡನ್ ಆಗಿ ಶುಗರ್ ಜಾಸ್ತಿ ಆಗತ್ತೆ, ಬೇರೆ ಬೇರೆ ಇಶ್ಯೂ ಆಗತ್ತೆ. ಈಗ ಶುಗರ್ ಪೇಷಂಟು ಅವರು ಡಯಾಬಿಟಿಕ್ ನ್ಯೂರೋಪ್ಯಾಥಿ ಅಂದ್ರೆ ಕಾಲ್ ಕೈ ಜುಮ್ಮು, ಒಂದ್ ಸೂಜಿ ತರ ಚುಚ್ಚಂಗ್ ಆಗತ್ತೆ, ಪೇನ್ ಬರುತ್ತೆ, ಪಾದ ಉರಿ ಆಗತ್ತೆ. ಕೆಲವು ಜನಕ್ಕೆ ಶುಗರ್ ಕಂಟ್ರೋಲ್ ಆಗಿಲ್ಲನು ಕಣ್ಣು ವೀಕ್ ಆಗತ್ತೆ, ಗ್ಲೂಕೋಮಾ ಅಂದ್ರೆ ಅವ್ರಿಗೆ ಆಪರೇಷನ್ ಮಾಡ್ಬೇಕು, ಕಣ್ಣು ಆಪರೇಷನ್ ಮಾಡ್ಬೇಕು, ಆತರ ಪರಿಸ್ಥಿತಿ ಬರುತ್ತೆ. ಯಾಕಾಗತ್ತೆ ಇದೆಲ್ಲ? ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿಲ್ಲಾನು ಹಿಂಗಾಗತ್ತೆ. ನೀವು ಡಾಕ್ಟರ್ ಮಾತ್ರ ಕೇಳಿ ಇಲ್ಲ ಅಂದ್ರೆ ಹೇಗಾಗತ್ತೆ? ಸುಮಾರು ಜನ ಹೇಗಿರತ್ತೆ ನಾನು ನೋಡಿದೆ, ಒಂದ್ಸತಿ ಶುಗರ್ ಟೆಸ್ಟ್ ಮಾಡಿಸಿದ್ರೆ ಒಂದೊಂದ್ ತಿಂಗಳ, ಒಂದೊಂದು ವರ್ಷ, 6 ತಿಂಗಳ, 1 ವರ್ಷ, 2 ವರ್ಷ ಅದೇ ಸೇಮ್ ಮಾತ್ರೆ ನುಂಗುತ್ತಾ ಇರುತ್ತೆ. ಇಲ್ಲಿ ಬಂದು ಸರ್ ಶುಗರ್ ಟೆಸ್ಟ್ ಯಾವಾಗ ಮಾಡಿದೆ ಸರ್? 6 ತಿಂಗಳಾಗಿದೆ. ಯಾಕೆ ಚೆಕ್ಅಪ್ ಮಾಡಿಲ್ಲ ಅಂದ್ರೆ ಸರ್ ಡಾಕ್ಟರ್ ಹೇಳಿಲ್ಲ. ಕೆಲವು ಡಾಕ್ಟರ್ ಹೇಳ್ತಾರೆ, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ ಲೈಫ್ ಇದೆ, ನಿಮ್ ಜೀವನ ಇದೆ, ನೀವು ಹೆಂಗೆ ಕಂಟ್ರೋಲ್ ಮಾಡಿರ್ತೀರಿ ಹಂಗೆ ಬಾಡಿ ಇರುತ್ತೆ. ತಿಂಗಳಾಗೆ ಖಾಲಿ ಹೊಟ್ಟೆ ಊಟ ಆದ್ಮೇಲೆ ಶುಗರ್ ಚೆಕ್ಅಪ್ ಮಾಡಿ. ಒಂದ್ 4 ತಿಂಗಳಾಗೆ 6 ತಿಂಗಳಾಗೆ ಒಂದು HbA1c ಟೆಸ್ಟ್ ಬರುತ್ತೆ, ಅದನ್ನು ಕಂಪಲ್ಸರಿ ಮಾಡಿಸ್ಬೇಕು. ಕೆಲವು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ, HbA1c ಬಗ್ಗೆ, ಬರೀ ಖಾಲಿ ಹೊಟ್ಟೆ ಊಟ ಆದ್ಮೇಲೆ ಮಾಡಿ ಹೋಗಿರ್ತಾರೆ. ಇದು ಡಾಕ್ಟರ್ ಕರ್ತವ್ಯ, ಅವ್ರು ಹೇಳ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಏನ್ ಹೇಳಿದೆ ಅದೆಲ್ಲ ನೀವು ವಿಡಿಯೋ ಕರೆಕ್ಟ್ ಆಗಿ ನೋಡ್ರಿ, ಏನ್ ತಿನ್ಬೇಕು ಅದೆಲ್ಲ ನಾನು ಹೇಳ್ತೀನಿ. ವಿಡಿಯೋ ನೋಡ್ರಿ, ಶೇರ್ ಮಾಡಿ. ಧನ್ಯವಾದ.